ಯಾರಿಗೆ ವಿಶ್ವಾಸನ ಪಡ್ಕೊಂಡಿರ್ತಾರೆ ಮತದಾರರಲ್ಲಿ, ಅವ್ರಿಗೆ ಕೇಳೋ ಹಕ್ಕಿ ಯಾವಾಗಲೂ ಪಡ್ಕೊಂಡಿರ್ತಾರೆ. ಅದನ್ನ ಯಾವತ್ತೂ ಅಷ್ಟೇ ನಾವು ಏನು ಮಾತನ್ನು ಉಳಿಸ್ಕೊಂಡಿರ್ತೀವಿ ಅವು ಮತನೂ ಉಳಿಸ್ಕೊಳ್ಳೋಂಥ ಅಧಿಕಾರ ನಮ್ಮ ಹತ್ರ ಇರುತ್ತೆ. ಆ ಚುನಾವಣೆ ಇವಾಗ ನಡೀತಾ ಇದೆ. 2023 ಸಾರ್ವತ್ರಿಕ ಚುನಾವಣೆ ನಂತರದಲ್ಲಿ ಫಸ್ಟು MP ಎಲೆಕ್ಷನ್ ಟೈಮಲ್ಲಿ ಸುರ್ಪುರದಲ್ಲಿ ಒಂದು ಬೈ ಎಲೆಕ್ಷನ್ ಆಯಿತು. ಆ ನಂತರದ ಲೋಕಸಭೆ ನಂತರದಲ್ಲಿ 3 ಬೈ ಎಲೆಕ್ಷನ್ ಆಯಿತು. ಈಗ ಮತ್ತೆರಡು ಬೈ ಎಲೆಕ್ಷನ್ ಬಂದಿದೆ. ಜನ ಕಾಂಗ್ರೆಸ್ ಪರವಾಗಿ ಇದ್ದಾರೆ ಅಂತ ಅನ್ನಿಸ್ತಿದ್ಯಾ? 2028ಕ್ಕೆ ದಿಕ್ಸೂಚಿ ಆಗುತ್ತಾ? ನಮ್ಮ ವಿರುದ್ಧವಾಗಿ ಯಾಕೆ ಇರಬೇಕು ಅಂತೇಳಿ ನಾನು ಪ್ರಶ್ನೆ ಹಾಕಬೇಕಾಗುತ್ತೆ ನಿಮಗೆ. ನೀವು ಯಾಕೆ ಅಂತ ನೀವು ಪ್ರಶ್ನೆ ಹಾಕಿದರೆ ನಾವು ಉತ್ತರ ಕೊಡ್ಬೋದು. ಹೇಳಿ ಸರ್. ಯಾಕೆಂದರೆ 2023ರಲ್ಲಿ ಯಾವತ್ತೂ ಅಷ್ಟೇ ಮತ ಕೇಳಬೇಕಾದ್ರೆ ನಾವೊಂದು ಚುನಾವಣೆಯ ಪ್ರಣಾಳಿಕೆ ಇಟ್ಕೊಂಡಿರ್ತೀವಿ. ಪ್ರಣಾಳಿಕೆಯಲ್ಲಿ ಇಲ್ಲದೆ ಇರತಕ್ಕಂಥದ್ದು ಕೂಡ ನಾವು ಕೇಳ್ತಾ ಹೋಗ್ತೀವಿ. ಯಾವಾಗಲೂ ಕೂಡ ಕಾರ್ಯಕ್ರಮ ಕೊಡ್ತಾ ಹೋಗ್ತೀವಿ. ಪ್ರಣಾಳಿಕೆಯಲ್ಲಿ ಹೇಳಿರೋದನ್ನ ಮಾಡಿದಾಗ ಅದನ್ನು ಮತವನ್ನು ಏನು ಪಡ್ಕೊಂಡಿರ್ತೀರಿ ಅದು ವಿಶ್ವಾಸವನ್ನು ಉಳಿಸ್ಕೊಂಡಂಗೆ ಅದು ಯಾವತ್ತೂ ಕೂಡ ಇರ್ತದೆ. ಅದನ್ನು ನನಗನ್ಸುತ್ತೆ ನೀವು ಹಿಸ್ಟ್ರಿ ತಗೊಳ್ಳಿ, ಕಾಂಗ್ರೆಸ್ ಪಕ್ಷದ್ದು ಇರುತ್ತೆ. ಕೆಲವು ಸತಿ 200 ಕೊಟ್ಟಾಗ ಯಾವುದೋ ಒಂದು ಕಾರಣಾಂತರದಿಂದ ಒಂದು 5, 10, 15 ಆಗಿಲ್ಲದೆ ಇರ್ಬೋದು. ಅದಕ್ಕೆ ಕಾರಣನೂ ಇರ್ಬೋದು, ಅದಕ್ಕೆ ಸಮಯದ ಕೊರತೆಯೂ ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಅದು ಆಗಬಾರ್ದು. ಆದರೂ ಕೂಡ ಅದಕ್ಕೆ ಪ್ರಯತ್ನ ಪಡಬೇಕು. ನುಣ್ಸ್ಕೊಂಡು ಹೋಗ್ತಕ್ಕಂಥ ಪ್ರಶ್ನೆ ಅಲ್ಲ.